ಒಂದೊಳ್ಳೆ ಕನ್ನಡ ಸಾಂಗ್ ಕೇಳಿಸ್ಕೊಂಡು ಮಾರ್ನಿಂಗ್ ಸೈಕಲ್ ಮಾಡ್ತಾಯಿದ್ರೆ ಒಂಥರ ಮಜಾ. ಟ್ರಾವೆಲಿಂಗ್ ಟೈಮಲ್ಲಿ ಸಾಂಗ್ಸ್ ಇದ್ರೇ ಒಂಥರ ಖುಷಿ. ಅಣ್ಣ ಒಂದು ನೀರು. ಅಲ್ಟ್ರಾ ವೈಡ್ ಇದೆ, ವೈಡ್ಗೆ ಹಾಕೊಳ್ಳೋಣ. ವೈಡ್ಗೆ ಹಾಕ್ಕೊಂಡಿದ್ದೀನಿ, ಅಲ್ಟ್ರಾ ವೈಡಿಂದ ಸ್ಟ್ಯಾಂಡರ್ಡ್ ವೈಡ್ಗೆ. ಓಕೆ, ಗೇರ್ ಬಾಕ್ಸ್ ಹಾಳಾಗಿದೆ. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ಆಗಿರೋದು. ಸಂಡೇ ಸೆಕೆಂಡ್ ಬ್ಲಾಗ್ ಕಾಲೆತ್ಕೊಂಡಿದೆ. ನಮ್ಮ ಲಗ್ಗೆರೆ ಸರ್ವಿಸ್ ರೋಡು ತುಂಬ ಚಿಕ್ಕದಾಗ್ಬಿಡೋದು. ಅರ್ಧ ಈ ಗಾಡಿಗಳು ಪಾರ್ಕಿಂಗು ಅಪೋಸಿಟ್ಟು ನಾವು ಹೋಗೋರಿಗೆ ತುಂಬ ತೊಂದರೆ ಆಗುತ್ತೆ. ಲಾರಿ ಸ್ಟ್ಯಾಂಡು ಪಾರ್ಕಿಂಗ್ ಲಾಟ್ ಮಾಡ್ಕೊಂಬಿಟ್ಟವ್ರೆ. ಬ್ಲಾಗ್ ಮಾಡ್ತಿದ್ದೀರಾ? ಹಾಯ್, ಅದನ್ನು ಶೂಟ್ ಅಂತ ಇದೆ ನೋಡಿ, ಯೂಟ್ಯೂಬಲ್ಲಿ ನೋಡಿ. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಈ ನನ್ನ ಕೆಚ್ಚದೆಯ ಕಟ್ಟಾಳುತನ ನನ್ನ ಕನ್ನಡ ತಾಯಿ ಕೊಡುಗೆ. 45 ಮ್ಯಾಚ್ ಎರಡೂ ಬರ್ತಾ ಇದೆ. ಎರಡು ಫಿಲಮ್ನ ಶುಕ್ರವಾರ ನೋಡಬೇಕು. ನೋಡೋಣ ಟಿಕೆಟ್ ಯಾಕೆ ಸಿಗುತ್ತೆ. ಆ ಪಿಕ್ಚರ್ ಫಸ್ಟ್. ನೀರು ಮರ್ತ್ಬಿಟ್ಟಿದೆ. ಅಂಗಡಿಗೆ ಹೋಗಿ ನೀರು ತೊಗೊಂಬಂದು ಹೋಗ್ತಾ ಇದ್ದೀನಿ. ನಿಲ್ಲಿಸ್ಕೊಂಡು ನಾನು ಸೈಕಲ್ ನೋಡ್ತಾ ಇರೋದು ಮಗ. ರಾಜ್ಕುಮಾರ್ ಸಮಾಧಿ ಇಲ್ಲಿ ನಮ್ಮ ಅಂಬರೀಷ್ ಜನಗಳಿದ್ದಾವೆ. ಹೈ ಮಂಡ್ಯ, ನನ್ನ ನಗುನೇ ಚಂದ. ಎಷ್ಟೊಂದು ಜನ ಹೇಳ್ತಾರೆ ಅಂಬರೀಷ್ ಅಣ್ಣ ಬೈಲಿಲ್ಲ ಅಂತಂದರೆ ಅಂಬರೀಷ್ ಅಣ್ಣ ಅನ್ಸೋದೇ ಇಲ್ಲ ಅಂತ. ಅಂಬರೀಷ್ ಅಣ್ಣ ಕೈಲಿ ಬೈಸ್ಕೊಂಡ್ರೆ ಮಜಾ ಅಂತಾರೆ ಎಷ್ಟೊಂದು ಜನ. ಇಲ್ಲ ಅನ್ಸಂಕೇಣ ದಾದ ಅವರೊಬ್ಬರನ್ನ ಇವತ್ತು ನೋಡಲಿಲ್ಲ. ಅಣ್ಣವ್ರು ನೋಡಿದಾಯ್ತು, ಅಂಬರೀಷ್ ಅಣ್ಣ ನೋಡಿದಾಯ್ತು, ಸಂಕ್ರಣ್ಣ ನೋಡಿದಾಯ್ತು. ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ, ಕಮ್ ಹೋಗ್ತಾರೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ನಾನು 6 ಕಿಲೋಮೀಟ್ರ್ 7 ಕಿಲೋಮೀಟ್ರನ್ನ ಈಸಿಯಾಗಿ 25 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತೊಗೊತಾ ಇದ್ದೀವಿ. ಯಾವಾಗ ನನಗಿದು 1 ಅವರ್ ಹತ್ತಿರ ಆಯಿತು. ತುಂಬ ಹಾರ್ಡ್ ಅನಿಸ್ತು. ಗೇರ್ ಬಾಕ್ಸ್ ನಾನು ಅವ್ರು ನೋಡ್ಕೋಬೇಕಾಗಿತ್ತು. ನಿಲ್ಲಿಸಿದಾಗ ಗೇರ್ ಚೇಂಜ್ ಮಾಡಿದ್ದಾರೆ, ಅದು ನಾನು ನೋಡ್ಕೊಂಡಿಲ್ಲ. ಅದರಿಂದ ಏನಾಗಿದೆ ಅಂತಂದರೆ ಗೇರ್ ಬಾಕ್ಸ್ ಹಾಳಾಗಿದೆ. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಸಮಥಿಂಗ್. ಬರ್ಗರ್ ತಿನ್ನೋಕೆ ಹೋಗೋಣ ಬೆಸ್ಟು. ಅವ್ನು ಬಂದರೂ ಕೂಡ ಯೂಟರ್ನ್ಗೆ ಈಸಿ ಆಗುತ್ತೆ. ಏನು ಗುರು ಇಷ್ಟೊಂದು ಬೇಜಾರಾಗೋಯ್ತು. ತುಂಬ ಇಷ್ಟಪಟ್ಟು ಹೋಗಬೇಕು ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ. ಕೈ ಫುಲ್ ಗಲೀಜಾಗಿದೆ. ತುಂಬ ಇಷ್ಟಪಟ್ಟಿದ್ದು ಸೈಕಲ್ ಇದು. ಫಸ್ಟ್ ಟೈಮ್ ಹಾಳಾಗಿರೋದು. ಇಷ್ಟು ದಿವಸದಲ್ಲಿ ಒಂದು ದಿವಸನೂ ಪಂಚರ್ ಆಗಿಲ್ಲ, ಏನೂ ಹಾಳಾಗಿಲ್ಲ. ಫಸ್ಟ್ ಟೈಮ್ 2 ವರ್ಷದಲ್ಲಿ ಇವತ್ತೇ ಹಾಳಾಗಿರೋದು. ತುಂಬ ಬೇಜಾರಾಗ್ತದೆ. ತುಂಬ ಕೆಟ್ಟದಾಗಿ ಸೌಂಡ್ ಬರ್ತಿದೆ.
ಮಾಡೋದು ತಪ್ಪಂಗೆ ನಾವು ಅನುಭವಿಸ್ಬೇಕು. ಈಗ ಇದನ್ನು ತುಳಿಯೋದಕ್ಕೂ ಆಗಲ್ಲ, ತುಳಿದ್ರೆ ಇನ್ನೂ ಹಾಳಾಗುತ್ತೆ. ನೋಡ್ಕೊಳ್ದೆ ತುಳಿದ್ಬಿಟ್ಟಿದ್ದೀನಿ, ಇಷ್ಟ ಹಾಳಾಗಿದೆ, ಇನ್ನೇನಾಗುತ್ತೋ. ಮೆಕ್ಡೊನಾಲ್ಡ್ಸ್ ಇದೆ, ಆರಾಮಾಗಿ ಮೆಕ್ಡೊನಾಲ್ಡ್ಸಲ್ಲಿ ಕೂತ್ಕೊಂಡ್ಬಿಡೋಣ. ಬೆಸ್ಟ್ ಕೆಲಸ ಅದು. ಬರ್ತಾನೆ ಬಂದಮೇಲೆ ಸೈಕಲ್ ಒಂದು ಗಾಡಿಯಲ್ಲಿ ಹಾಕೊಂಡು ಹೋಗಿ ರಿಪೇರ್ ಮಾಡಿಸೋಣ. ಲೆಟ್ಸ್ ಗೋ ಫಾರ್ ಮೆಕ್ಡಿ. ರೋಡ್ ಖಾಲಿ ಇದೆ. ಮೆಕ್ಡಿ ಕೈ ಫುಲ್ ಗಲೀಜಾಗಿದೆ, ಫಸ್ಟು ಕೈ ತೊಳಿಬೇಕು. ಇದೀನಿ ಬಾ, ಫ್ಲೈಓವರ್ ಹತ್ಬೇಡ, ಸರ್ವಿಸ್ ರೋಡಲ್ಲಿ ಬಾ. ಲೊಕೇಶನ್ ಕಳ್ಸಿರ್ತೀನಿ ನೋಡು. How much it time takes? So 1 or 2 minutes. Securely approved by Innovati. Have a seat, sir. ರನ್ನಿಂಗ್ ಇರ್ತಾ ಇದು ಹಾಂ ಬ್ರೋ. ಸಿಂಪಲ್ ಏನೋ ಅಂತ ಇದನ್ನ ಹಾಕೊಂಡು ಯೂಸ್ ಮಾಡ್ತೀವಲ್ಲ ಅಂದರೆ ಈಗ ನಾವು ಟ್ರಾವೆಲ್ ಮಾಡ್ತಿರ್ತೀವಲ್ಲ, ಇವಾಗ ನಮ್ಮ ಲೈಫ್ ಸ್ಟೈಲ್ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಅಷ್ಟೇ. ಈಗ ನಾವು ಕೆಲವೊಂದು ಕಡೆ ಹೋಗ್ತಾ ಇರ್ತೀವಿ, ಬರೀ ಮೊಬೈಲ್ನಾಗೆ ಹೇಳೋಕ್ಕಾಗಲ್ಲ. ಮುಡಿವರೆಗೂ ಎಲ್ಲ ಬಾಡಿ ಎಲ್ಲ ವರ್ಕ್ ಆಗುತ್ತೆ. ನೋಡ್ರಿ ಇಲ್ಲೆಲ್ಲ ಬೆವ್ರು ಬಂದ್ರೆ ಒಳ್ಳೆ ದೇವ್ರು ಒಳ್ಳೇದು, ದೇಹದಲ್ಲಿ ಎಷ್ಟು ಬೆವರು ಬರುತ್ತೋ ಅಷ್ಟು ಒಳ್ಳೇದು, ದೇಹ ಆಕ್ಟಿವ್ ಆಗಿರುತ್ತೆ. ಹೌದು, ಬೆವ್ರು ಯಾರು ಬರಲ್ಲ ಅವರೆಲ್ಲ. ನಾನು ನೆಲಮಂಗಲ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ನೆಲಮಂಗಲ ಹೋಗೋಣ ಅಂದ್ಕೊಂಡೆ, ಅದು ಗೇರು ನಿಲ್ಲಿಸಿದಾಗ ಯಾರೋ ಗೇರ್ ಚೇಂಜ್ ಮಾಡ್ಬಿಟ್ಟವ್ರೆ, ಅದು ಚೈನು ಕಟ್ಟಾಗೋಯ್ತು. ಅದಕ್ಕೆ ಫ್ರೆಂಡಿಗೆ ಫೋನ್ ಮಾಡಿದೆ, ಅದಕ್ಕೆ ಇಲ್ಲೇ ಅಷ್ಟೇ ಅದೇ ಒಂದು ಸ್ವಲ್ಪ ಹೊತ್ತಿರೋಣ ಅಂತ ಅಷ್ಟೇ. ಮೆಕ್ಡೊನಾಲ್ಡ್ಸ್ ಬರ್ಗರ್, ಆಲೂ ಟಿಕ್ಕಿ ಚೀಸ್ ಬರ್ಗರ್. ಯಾವೂರಣ? ಅದೇ ಬಾಗಲಕೋಟಣ. ಅಲ್ಲ ಹೊರದಿಂದ ಹೇಳಿ. ತಿಂದಿದ್ದಾಯ್ತು, ಪೇ ಆಗೈತೆ. ನಮ್ಮನ್ನ ಇಲ್ಲಾಂದ್ರೆ ಪೇ ಮಾಡ್ತೀಯಾ ಹೇಳು. ನಾವು ಮಾಡ್ಬೇಕಾ? ಮಾಡು, ನಡಿ. ಆಯ್ತು. ಇನ್ನೊಂದು ಬರ್ಗರ್ ಹೇಳ್ಬಿಡಂಗಂದ್ರೆ. ಕಾಡೆ ತಂದಿಲ್ಲ ಸುಶಾ, ನಾನು ಶ್ರೀಮಂತ ಕಾರ್ಡ್ ಇಟ್ಟಿದ್ಯಾ? ಆಯ್ತು, ಫೋನ್ ಪೇ ತಗೊಂತಾರ, ಕ್ರೆಡಿಟ್ ಕಾರ್ಡ್. ನಡಿ ಶಿಶಾ. ಐ ನಾಕ ಇರೋ ನಕ್ಕಂತ ನಿಧಾನಕ್ಕೆ ಹೋಗೋ ಶಿಶಾ, ಯಾಕಂದ್ರೆ ಅದು ಚೈನ್ ಟೈಟ್ ಆಗಿದೆ, ಎಳೀತದದು. ನೋಡ್ರಿ, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ಯಾವ ಮುಂಡ ಮಗನ ಕಂಡಿತ್ತು. ಹಾಂ, ಅಯ್ಯೋ ನಕ್ಕನ್ ಸೈಕಲ್ ನೋಡಿದ್ರೆ ಕೈ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಈ ನನ್ನ ಮಗ ನೋಡಿದ್ರೆ 20-30ರಲ್ಲಿ ಹೋಯ್ತಾನೆ, ನಿಧಾನಕ್ಕೆ ಹೋಗಂದ್ರೆ ಹೋಗ್ತಾ ಇಲ್ಲ. ನಮ್ಮ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ. ನಾಟಕ ಅಲ್ಲ ಇದು, ಗೊಂಬರಾಟ. ಹೊಡಿಯೋ ರೈಟ್ ಲೆಫ್ಟು. ಒಂದು ಲೆಫ್ಟ್ ಹೆಚ್ಚಿಗೆ ಹೊಡೆದು ಸಮುದ್ರಕ್ಕೆ ಹೋಗಿಬಿಡ್ತೀವಿ ಲೆಫ್ಟ್ರಿಗೆ. ಸೋತ್ರೆ ಕೊಡ್ತೀನಿ ಬರ ಮತ್ತೆ. 500 ರೂಪಾಯಿ ಕೊಡಬೇಕು. ಸೋತ್ರೆ ಇದೆ ಮಾತು. ಆಯ್ತು, ನಮ್ಮ ಮಾತಾಗಿರಲಿ. ಮಾತು ತೂತಾಗಿರುತ್ತೆ. ಮಚ್ಚಿ ಗೆಲ್ಸಲೇ, ಬಾಯ್ಸ್ ಗೆಲ್ಸೋರೆ. ನೀವು ಕಿತ್ತಾಕಿ ನಾ ಕಂಡಿಲ್ವಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪಾಪ ಅಂತ ಕರ್ಕೊಂಬರಕ್ ಬಂದಲ್ಲ ನಮ್ಮನ್ನ, ಅದಕ್ಕೆ ತಪ್ಪು ನಾನು ಮಾಡಿದ್ದು ಅಲ್ವಾ? ಕಣು, ಫ್ರೆಂಡ್ ಆದ್ಮೇಲೆ ಮಾಡಬೇಕು. ಫ್ರೆಂಡ್ ನೀಡ್ ಇನ್ ಡೀಡ್ ಮ್ಯಾನ್. ಅದೇನದು ಫ್ರೆಂಡು ಡೀಡಿನ ಏನೋ ಅಂತಾರಲ್ಲ, ಫ್ರೆಂಡ್ ಶುಡ್ ಬಿ ನೀಡ್ ಇನ್ ಡೀಡ್. ನಕ್ಕನು ಉದ್ಬಿಟ್ಟೆ ಮಚ್ಚಿ, ಸಾರಿ. ಸಿಕ್ಕೈತೆ ಐಪ್ಯಾಡು ಅಂತ ಹಾಕೊಂಡು ಉಚ್ತವನು, ಏನೇನು ಬೇಕೆಲ್ಲ ಹುಡುಕ್ತವನು ಇದರಲ್ಲಿ. 15 Pro Max. ಆಯ್ತು. ಈಗ ಮುಚ್ಕೊಂಡು ಫೋನ್ ಇಡ್ತೀಯಾ? ಫ್ರೆಂಡ್ಸ್ ಎಲ್ಲರೂ ಸೇರಿ ಫಿಲಮ್ಗೆ ಹೋಗೋಣ ಅಂತಂದರು. ನಡ್ರಿ ಹೋಗೋಣ ಅಂತ ಹೋಗಿದ್ದೆ. 2009ರಲ್ಲಿ ಅವತಾರ್ ಮೂವಿ ರಿಲೀಸ್ ಆಗಿತ್ತು. ಅವಾಗ ಇಂಗ್ಲೀಷಲ್ಲಾಗಿತ್ತು ಅಂತ ನಾನು ನೋಡಿರಲಿಲ್ಲ.
2022ರಲ್ಲಿ ಕನ್ನಡದಲ್ಲಿ ರಿಲೀಸ್ ಆದಾಗ ಪಾರ್ಟ್ 2ನ ನಾನು ನೋಡಿದ್ದೆ. ಜಿಯೋ ಹಾಟ್ಸ್ಟಾರಲ್ಲಿ ಪಾರ್ಟ್ 1ನ ನೋಡಿದ್ದೆ. ಇವಾಗ ಪಾರ್ಟ್ 3ನ ಕೂಡ ನಾನು ಕನ್ನಡದಲ್ಲೇ ನೋಡ್ತಾ ಇದ್ದೀನಿ. ಕನ್ನಡದಲ್ಲೇ ನೋಡೋದ್ರಿಂದ ಕನ್ನಡಿಗರಿಗೆ ಉಪಯೋಗ ಆಗುತ್ತೆ. ಯಾವುದೇ ಪರಭಾಷಾ ಪಿಕ್ಚರ್ ಇದ್ದರೂ ಕೂಡ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ. ಕನ್ನಡದಲ್ಲಿ ನೋಡಿ ಕನ್ನಡ ಬೆಳೆಸಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.